ಹೆಲೋ, ಎಲ್ಲರಿಗೂ ನಮಸ್ಕಾರ. ನಾನು ಪ್ರಸಾದ್, ಬ್ಯಾಚುಲರ್ ಆಫ್ ಎಜುಕೇಷನ್ನ ಮೊದಲ ವರ್ಷದ ವಿದ್ಯಾರ್ಥಿಯಾಗಿದ್ದು ಸದ್ಯ ಬ್ಯಾರಿಸ್ ಕಾಲೇಜ್ ಆಫ್ ಎಜುಕೇಷನ್ ಕೋಡಿ ಕುಂದಾಪುರದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನೀಗ ಸದ್ಯ ಕುಂದಾಪುರದ ಕಾರ್ವಿಕೇರಿಯ ರಿಂಗ್ ರೋಡ್, ಅಂದರೆ ಅದು ಬ್ರಿಡ್ಜ್ನಿಂದ ಈವನ್ ನಮ್ಮ ಮದ್ದುಗುಡ್ಡೆಯ ತನಕ ಈ ಹಾದಿ ಸಾಗುತ್ತದೆ. ಇದು ಹೊಸದಾಗಿ ನಿರ್ಮಾಣಗೊಂಡಿದೆ. ಈ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಗಂಗಾವಳಿ ನದಿ. ಈ ನದಿ ಮುಂದಕ್ಕೆ ಸಾಗಿ ಅಲ್ಲಿ ಗಂಗೊಳ್ಳಿ ಮತ್ತು ಕೋಡಿಯ ಡೆಲ್ಟಾ ಪಾಯಿಂಟ್ ಎಂಬ ಸಮುದ್ರಕ್ಕೆ ಸೇರುತ್ತದೆ. ಈ ನದಿಯಲ್ಲಿ ಕೂಡ ಮೀನುಗಾರಿಕೆ ನಡೀತದೆ. ನನ್ನ ವಿಷಯ ಇವತ್ತು, ನಾನೊಂದು ಕರಿಕ್ಯುಲಮ್ನ ಅಂಗವಾಗಿ ನಾನೊಂದು ವಿಡಿಯೋ ಡಾಕ್ಯುಮೆಂಟರಿ ಮಾಡುತ್ತಿದ್ದೇನೆ. ಇದರ ವಿಷಯ ಮೀನುಗಾರಿಕೆ, ಫಿಶಿಂಗ್ ಮತ್ತು ಮೀನುಗಾರಿಕೆ ನಮ್ಮ ಕುಂದಾಪುರದ ಜೀವಾಳವಾಗಿದೆ. ಇದರಿಂದ ನೂರಾರು ಜನರಿಗೆ ಉದ್ಯೋಗ ಅವಕಾಶ ಲಭಿಸಿದೆ ಹಾಗೂ ನಮಗೆ ರುಚಿ ರುಚಿಯಾದ ಮೀನುಗಳನ್ನು ನಮಗೆ ಸಪ್ಲೈ ಮಾಡುವುದರಲ್ಲಿ ಇದೊಂದು ಬಹಳ ಮುಖ್ಯ ಪಾತ್ರವಾಗಿದೆ. ಇಲ್ಲಿ ಒಂದು ಬಹುಮುಖ್ಯ ಉದ್ಯೋಗವಾಗಿ ಪರಿಣಮಿಸಿದೆ. ಇದೇ ನದಿಯಲ್ಲಿ ಸಣ್ಣ ಬಲೆಯ ಗೂಡುಗಳನ್ನು ಕಟ್ಟಿ ಈಗ ಅದು ಮೀನುಗಳನ್ನು ಸಾಕಣೆಯನ್ನು ಕೂಡ ಮಾಡ್ತಿದ್ದೇವೆ. ನಾವು ಒಂದು ಕೆಲಸ ಮಾಡೋಣ, ಮೊದಲಿಗೆ ಆ ಮೀನು ಸಮುದ್ರ ಆಳದಿಂದ ಎಲ್ಲಿಂದ ಅದನ್ನು ತರ್ತಾ ಇದ್ದಾರೆ ಅಲ್ಲಿಂದನೇ ಶುರು ಮಾಡೋಣ ಅಲ್ವೇ? ಹೋಗೋಣವಾ? ಸಮುದ್ರ ತೀರಕ್ಕೆ ಹೋಗೋಣ ಅಲ್ಲ? ಅಲ್ಲಿ ನಮಗೊಂದು ಒಂದು ಒಂದು ನೈಜತೆ ಸಿಗುತ್ತದೆ. ಅಲ್ಲಿ ನೋಡೋಣ ಹೇಗೆ ಅವರು ಮೀನು ಹಿಡಿತಾರೆ, ಮೀನು ಹಿಡಿದು ನಮಗೆ ಬಂದರಿಗೆ ಹೇಗೆ ತಲುಪ್ತದೆ ಅದೆಲ್ಲ ನೋಡೋಣ. ಹೋಗೋಣವೇ? ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ ಸಮುದ್ರ. ಅಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಹಿಂದ್ಗಡೆ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಬೋಟುಗಳು, ದೊಡ್ಡ ಬೋಟುಗಳು ಇವೆ. ಅದು ಡೀಪ್ ಸಿಯಲ್ಲಿ ಹೋಗುತ್ತೆ, ಆಳವಾದ ಸಮುದ್ರಕ್ಕೆ ಹೋಗುತ್ತೆ. ಸುಮಾರು 10 ಕಿಲೋಮೀಟರ್ ಒಳಗಡೆ ಹೋಗುತ್ತಂತೆ. ಇಲ್ಲಿ ನೋಡಿ, ಸಾಹಸಿಗಳೇ ಅಂತ ಹೇಳ್ಬೋದು ಇವರನ್ನು. ಆ ಬೋಟ್ನಲ್ಲಿ ಹೆಂಗೆ ಇವರು ಮೀನು ಹಿಡಿತಾರೆ ನೋಡಿ. ಸುಮಾರು 10-12 ಜನ ಇದ್ದಾರೆ ಅಲ್ಲಿ. ಮೀನಿನ ರಾಶಿ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಕೆಲಸವನ್ನು ಅಸೈನ್ ಮಾಡಿದ್ದಾರೆ. ಒಬ್ಬರು ಸಮುದ್ರದ ಈ ಬೋಟನ್ನು ಮ್ಯಾನೇಜ್ ಮಾಡ್ತಾರೆ, ಅದನ್ನು ಡ್ರೈವ್ ಮಾಡಿಕೊಂಡು ಹೋಗಲಿಕ್ಕೆ. ಮತ್ತು ಸುಮಾರು ಜನ ಆ ಮೀನು ಬಲೆಯಲ್ಲಿ ಬಂದ ಮೀನನ್ನು ಎಳೆಯುತ್ತಾರೆ. ಹಾಗೆ ಅದನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಶೇಖರಣೆಗೆ. ಇದು ಒಂದು ದೊಡ್ಡ ಪರ್ಸಿನ್ ಬೋಟ್ ಅಂತಲೇ ಹೇಳ್ಬೋದು. ಇದರ ಅಡಿಯಲ್ಲಿ ಶೈಥಲೀಕರಣ ಮಾಡಿ ಅದನ್ನು ಸ್ಟೋರೇಜ್ ಕಂಪಾರ್ಟ್ಮೆಂಟ್ಗಳಿವೆ. ಈಗ ಮೊದಲಿಗೆ ಇಲ್ಲಿ ಬಂದ ಮೀನುಗಳನ್ನು ಅವರು ಇಲ್ಲಿ ಸ್ಪ್ರೆಡ್ ಮಾಡಿ ನಂತರ ಬುಟ್ಟಿಗೆ ಹಾಕಿ ಅದನ್ನು ಆಯಾ ಕಂಪಾರ್ಟ್ಮೆಂಟಿಗೆ ತಗೊಂಡು ಹೋಗ್ತಾರೆ. ನೋಡಿ ಎಷ್ಟೊಂದು ಮೀನುಗಳಿವೆ. ಇದು ಬೈಗೆ ಮೀನು ಅಂತ ಕಾಣುತ್ತೆ. ಹೌದು, ಇದು ಬೈಗೆ ಮೀನು ಅಲ್ಲ? ಜೀವ ಇದೆ ನೋಡಿ. ತುಂಬ ಸುತ್ತು. ಈಗ ನೋಡಿ, ಇದೊಂದು ಬೋಟು, ಮತ್ತೊಂದು ಬೋಟು, ಅದಕ್ಕೆ ಟ್ರಾಲರ್ ಬೋಟ್ ಅಂತಾರೆ. ಅದು ಹೆಲ್ಪ್ ಮಾಡುತ್ತೆ, ಅಂದರೆ ಅದಕ್ಕೆ ಸಪೋರ್ಟಿವ್ ಅಸಿಸ್ಟೆಂಟ್ ಬೋಟ್ ಅಂತಲೇ ಹೇಳ್ಬೋದು. ಸಣ್ಣ ಸಣ್ಣ ಚಿಟ್ಟಿ ಮೀನು, ಇದು ಕೊಂತಿ ಮೀನು ಅಂತ ಹೇಳ್ತೀವಿ ನೋಡಿ. ಇದೊಂಥರ ಸ್ನೇಕ್ ಥರ ಇರುತ್ತೆ, ತುಂಬ ರುಚಿ. ಫಿಶ್ ಕಡಿ ಮಾಡಬೇಕು ಇದರಿಂದ. ಓಕೆ, ಸೊ ಇವರು ಈಗ 2 ಬೋಟ್ಗಳ ಹೆಲ್ಪ್ನಿಂದ ಇದನ್ನು ಅವರು ಬಲೆಯನ್ನು ಕಲೆ ಹಾಕಿ ಅದನ್ನು ಮೀನನ್ನು ಹಿಡಿತಾರೆ. ಮುಂದಕ್ಕೆ ಹೋಗೋಣ. ಈಗ ನೋಡಿ, ಇದು ಡೆಲ್ಟಾ ಪಾಯಿಂಟ್. ಆ ಕಡೆ ನೀವು ಕಾಣ್ತಾ ಇರೋದು ನಿಮಗೆ ಗಂಗೊಳ್ಳಿಯ ಡೆಲ್ಟಾ ಪಾಯಿಂಟ್. ಈ ಕಡೆ ನಮ್ಮದು ಕೋಡಿ, ಇದು ನಮ್ಮದು ಕೋಡಿ ಡೆಲ್ಟಾ ಪಾಯಿಂಟ್. ಇದಕ್ಕೆ ನೋಡಿ, ಅಲ್ಲಿ ಸಮುದ್ರದ ಫಿಶಿಂಗ್ ಎಲ್ಲ ಮಾಡಿಕೊಂಡು ಮೀನನ್ನು ಹಿಡಿದು ಆ ಸಣ್ಣ ಸಣ್ಣ ಬೋಟುಗಳು, ದೊಡ್ಡ ಬೋಟುಗಳು ಎಲ್ಲ ಈಗ ಬಂದರ ಕಡೆ ಬರ್ತಾ ಇದೆ. ಗಮನಿಸುತ್ತಿರ್ಬೋದು ಅಲ್ಲ? ಇದು ಡೆಲ್ಟಾ ಪಾಯಿಂಟ್, ಕೋಡಿಯ ತುಂಬ ಪ್ರಸಿದ್ಧವಾದ ಸ್ಥಳ. ಎಲ್ಲ ಬೋಟುಗಳು ಒಂದರ ನಂತರ ಒಂದರ ಬರ್ತಾ ಇದೆ. ಅದು ಬಂದರಿಗೆ ಹೋಗಿ ಅವರು ಕಲೆ ಹಾಕಿದ, ಅವರು ಹಿಡಿದಿದ ಮೀನುಗಳನ್ನೆಲ್ಲ ಬಂದರಿನಲ್ಲಿ ಈಗ ತಗೊಂಡು ಹೋಗ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಸುಂದರವಾದ ದೃಶ್ಯ. ಆ ಕಡೆ ಗಂಗೊಳ್ಳಿಯ ಪೋರ್ಟ್ ಮತ್ತು ಡೆಲ್ಟಾ ಪಾಯಿಂಟ್, ಅದೊಂದು ವಾಕಿಂಗ್ ಪಾಯಿಂಟ್. ಈ ಕೋಡಿ ವಾಕಿಂಗ್ ಪಾಯಿಂಟ್ ಥರನೇ ತುಂಬ ಸುಂದರವಾಗಿದೆ. ಹೋಗೋಣವೇ? ಇದು ನೋಡಿ, ಬಂದರಿಗೆ ಹೋಗುವ ದಾರಿ ತುಂಬ ಇಕ್ಕಟ್ಟಾಗಿದೆ. ಆದರೂ
ಇದು ತುಂಬ ಸುಧಾರಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಇದು ಅವರದ್ದು ಆಫೀಸು, ಪೋರ್ಟ್ ಆಫೀಸ್ ಇದು, ಗಂಗೊಳ್ಳಿ ಬಂದರಿನ. ಓಕೆ, ನಾನೀಗ ಈ ಪೋರ್ಟ್ನ ಸ್ಥಳದಲ್ಲಿದ್ದೇನೆ. ಇಲ್ಲಿ ಇವತ್ತು ಬೋಟ್ಗಳು ಇಲ್ಲೇ ಲಂಗರ್ ಹಾಕಿದೆ. ಯಾಕಂದರೆ ಇವತ್ತು ವಾತಾವರಣ ಸರಿ ಇಲ್ಲ ಅಂತ ನಾನು ಇಲ್ಲಿನ ಮೀನುಗಾರರ ಹತ್ರ ಕೇಳಿದೆ. ಬೋಟುಗಳು ನಾರ್ಮಲಿ ಇಲ್ಲೇ ಇದೇ ಥರ ಬಂದು ಲಂಗರ್ ಹಾಕಿ ಇಲ್ಲಿ ಹಿಡಿದಿದ್ದ ಮೀನುಗಳು ಅವರು ಇಲ್ಲಿ ಖರೀದಿಗಾರರು ಇರ್ತಾರೆ. ಅಂದರೆ ಕೆಲವು ಮೀನು ಸರಬರಾಜು ಮಾಡುವ ಮಾಲೀಕರು ಇರ್ತಾರೆ. ಅವರು ಆ ಮೀನುಗಳನ್ನು ಆಕ್ಷನ್ ಹಾಕ್ಕೊಂಡು, ಅದು ಒಂದು ಸುಮಾರು ಮಾಲೀಕರು ಇರ್ತಾರೆ, ಯಾರು ಯಾವ ಒಳ್ಳೆ ಪ್ರೈಸಲ್ಲಿ ತೊಗೊಳ್ತಾರೆ ಆ ಪ್ರೈಸಲ್ಲಿ ಅವರು ಮೀನನ್ನು ತೊಗೊಂಡ್ಬಿಟ್ಟು ಅದನ್ನು ಅವರು ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ರಾಜ್ಯಕ್ಕೂ ಮತ್ತು ಬೇರೆ ಹೋಟೆಲ್ಗಳಿಗೆ, ಮಾರ್ಕೆಟ್ಗಳಿಗೆ, ಫಿಶ್ ಮಾರ್ಕೆಟ್ಗಳಿಗೆಲ್ಲ ಕಳಿಸ್ತಾರೆ. ಸೊ ಈ ಥರ ಇಲ್ಲಿ ನೋಡ್ಬೋದು, ಒಂದು ಬೋಟ್ನಲ್ಲಿ ಯಾವುದೋ ಒಂದು ದೊಡ್ಡ ಚಾಟಿ ಮೀನು ಅಂತ ಹೇಳಿದ್ರೆ ತುಂಬ ಅಗಲವಾಗಿರುತ್ತೆ ಮತ್ತು ತುಂಬ ಡೇಂಜರ್. ಅದರ ಸ್ಟಿಂಗ್ ಏನಿದೆ, ಬಾಲ ಏನಿದೆ, ಅದು ತುಂಬ ಡೇಂಜರಸ್. ಅದು ತಾಗಿದರೆ ಅಷ್ಟೇ ಸೆಪ್ಟಿಕ್ ಆಗುತ್ತೆ. ಸೊ ಅದನ್ನು ಒಂದು ಸಪ್ರೇಟಾಗಿ ಅವರು ಅದನ್ನು ಕಲೆ ಹಾಕಿ ಅದನ್ನು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇಟ್ಟು ಅದನ್ನು ಹಿಡಿದಿದ್ದಾರೆ ನೋಡಿ, ಅಲ್ಲ ಸುಂದರವಾಗಿ. ಓಕೆ, ಸೊ ಈಗ ನೋಡಿ, ಇದು ಅಲ್ಲಿ ಬಂದ ಮೀನುಗಳು ಸಪ್ರೇಟ್ ಮಾಡ್ತಾರೆ. ಬೇರೆ ಬೇರೆ ವಿವಿಧ ಮೀನುಗಳನ್ನು ನೀವು ನೋಡ್ಬೋದು ಇಲ್ಲಿ ಸಪ್ರೇಟ್ ಮಾಡಿಬಿಟ್ಟು. ಬೇರೆ ಬೇರೆ ಟೈಪ್ ಮೀನು, ನನಗೆ ಇದು ಬಂಗಡೆ ಮೀನು, ಇದು ಕಿಂಗ್ ಫಿಶ್, ಹೆಂಗೆ ಹಲ್ವಾ ಥರ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಇದು ಅಲ್ಲ ಕಿಂಗ್ ಫಿಶ್. ಇದು ವಿವಿಧ ಬೇರೆ ಬೇರೆ ರುಚಿ ರುಚಿಯಾದ ಮೀನುಗಳು ನೋಡ್ಬೋದು. ಸಿಗಡಿ ನೋಡ್ಬೋದು, ಅಲ್ಲಿ ಒಂದು ಬೋಟಲ್ಲಿ ಬರ್ತಾ ಇದೆ. ವಿವಿಧ ಮೀನುಗಳು ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು. ಇದೆಲ್ಲ ಬರುವುದು ನಮ್ಮ ಸಮುದ್ರದಿಂದ. ಆ ಸಮುದ್ರದಿಂದ ನಮಗೆ ಎಷ್ಟೊಂದು ಉದ್ಯೋಗಾವಕಾಶ ಆಗಿದೆ. ಆದರೆ ಇದು ತುಂಬ ಕಷ್ಟಕರ ಹಾಗೂ ಜೀವದ ಹಂಗು ತೊರೆದು ಇವರು ಈ ಉದ್ಯೋಗವನ್ನು ಮಾಡ್ತಾರೆ. ಇದಕ್ಕೆ ನಾವು ಆ್ಯಕ್ಚುಲಿ ಬೆಲೆ ಕಟ್ಟಬಾರ್ದು. ಬಟ್ ಸಮುದ್ರದಲ್ಲಿ ಕೆಲಸ ಮಾಡುವ ಮೀನುಗಾರರಿಗೆ ಸರ್ಕಾರದವರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ನೀಡಬೇಕು, ಅವರಿಗೆ ಅನುದಾನ ನೀಡಬೇಕು. ವಿವಿಧ ಮೀನುಗಳು ಬುಟ್ಟಿಯಲ್ಲಿ ಅವರು ಸಪ್ರೇಟ್ ಮಾಡಿಬಿಟ್ಟು, ಈಗ ಇಲ್ಲಿ ಮಹಿಳೆಯರು ಬರ್ತಾರೆ. ಮಹಿಳೆಯರು ಕುಂದಾಪುರದಿಂದ, ಗಂಗೊಳ್ಳಿಯಿಂದ ಮೀನು ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋ ಮೇಲೆ ಬರ್ತಾರೆ. ಅವರು ಬಂದುಬಿಟ್ಟು ಅದೆಲ್ಲ ಕಲೆ ಹಾಕಿ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಈಗ ನೋಡ್ತಿರ್ಬೋದು, ಬಾಕ್ಸಲ್ಲಿ ಇವರು ಪ್ಯಾಕ್ ಮಾಡ್ತಾಯಿದ್ದಾರೆ, ಐಸ್ ಹಾಕಿ ಪ್ಯಾಕ್ ಮಾಡ್ತಾಯಿದ್ದಾರೆ ನೋಡ್ಬೋದು. ಇದು ಬೇರೆ ಬೇರೆ ಊರುಗಳಿಗೆ, ಅಂದರೆ ಒಂದು ದಿನ ಒಂದು 12 ಗಂಟೆ 24 ಗಂಟೆ ಸಮಯ ಬೇಕಾಗುತ್ತೆ ಕೆಲವೊಮ್ಮೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕೆ 12 ಗಂಟೆ ಆದರೂ ಮಿನಿಮಮ್ ಬೇಕಾಗುತ್ತೆ. ಆವಾಗ ಪ್ಯಾಕ್ ಮಾಡ್ತಾರೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೀನು ಯಾವ ಥರ ಅದನ್ನು ಕಟ್ ಮಾಡ್ತಾರೆ ನೋಡಿ. ನಮಗೆ ಇದು ತುಂಬ ಡೇಂಜರ್ ವರ್ಕ್ ಇದು. ಅವ್ರು ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದಾರೆ, ಅವರಿಗೆ ಎಕ್ಸ್ಪರ್ಟ್ ಆಗಿದ್ದಾರೆ. ಅವರು ಅದನ್ನು ಕಟ್ ಮಾಡಲಿಕ್ಕೆ ಅವ್ರಿಗೆ ಗೊತ್ತು. ಅವರು ದಿನಾಲೂ ಒಂದು ಸಾವಿರಾರು ಮೀನುಗಳನ್ನು ಅವರು ಕಟ್ ಮಾಡ್ತಾರೆ. ಅದು ಹಲ್ವಾ ಥರ ಅವರು ಅದನ್ನು ಕಟ್ ಮಾಡಿ ಎಷ್ಟು ಸಲೀಸಾಗಿ ಮಾಡ್ತಾಯಿದ್ದಾರೆ ನೋಡಿ. ಅದೊಂದು ಅವರಿಗೆ ಸ್ಕಿಲ್ ಇದೆ. ಇದರಲ್ಲೂ ಕೂಡ ಇದು ಕೂಡ ಒಂದು ಉದ್ಯೋಗ. ಇದರಲ್ಲಿ ಕೂಡ ಅವರು ತಮ್ಮ ಗಳಿಕೆಯನ್ನು ಮಾಡ್ಕೊತಾರೆ. ಬರೀ ಫಿಶ್ ಕಟ್ಟಿಂಗ್ ಏನಿಲ್ಲ. ಇಲ್ಲಿ ನೋಡಿ, ಇವತ್ತು ನಾನು ಹೇಳ್ದಂಗೆ, ಮೀನುಗಾರ ಹೇಳ್ದಂಗೆ ನನಗೆ ಇವತ್ತು ಬೋಟ್ಗಳು, ಇದೆಲ್ಲ ದೊಡ್ಡ ದೊಡ್ಡ ಬೋಟ್ಗಳು. ಅಲ್ಲಿ ನೀವು ಕಂಪಾರ್ಟ್ಮೆಂಟ್ಸ್ಗಳು, ನೀರಿನ ಶೇಖರಣೆಗೆ ಬಾಕ್ಸುಗಳು, ಕಡೆಗೆ ಐಸ್ ಬಾಕ್ಸುಗಳು, ಸ್ಪೆಷಲ್ ಮೀನಿದ್ರೆ ಅದನ್ನು ಬಾಕ್ಸುಗಳು, ಮತ್ತು ಇವ್ರದ್ದು ಊಟ ತಿಂಡಿ ಅದಕ್ಕೆಲ್ಲ ಇಲ್ಲೇ ಇದರಲ್ಲೇ ಮಾಡ್ಕೊತಾರೆ. ದೊಡ್ಡ ಬೋಟ್ಗಳು ನೋಡಿ, ಅದನ್ನು ಹೆಂಗೆ ಲಂಗರ್ ಹಾಕಿದ್ದಾರೆ ನೋಡಿ. ಇಲ್ಲಿ ಅದನ್ನು ಕಟ್ಟಲಿಕ್ಕೆ ಇಲ್ಲಿ ಸಮುದ್ರದ ಈ ನೀರಿನ ನದಿಯ ನೀರಿನ ದಂಡೆ ಕಟ್ಟು ಅದಕ್ಕೆ ಕಂಬವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಂದು ಲಂಗರ್ ಹಾಕಿ ನಿಲ್ಲುತ್ತದೆ. ಈಗ ನಾವು ಹೊರಡೋಣ. ಇದು ನೋಡಿ, ಕುಂದಾಪುರ ಫಿಶ್ ಮಾರ್ಕೆಟ್ ತುಂಬ ಫೇಮಸ್, ತುಂಬ ಹಳೆಯದು. ಇಲ್ಲಿ ಈ ಬಂದರಿನಿಂದ, ಗಂಗೊಳ್ಳಿಯಿಂದ ಅಥವಾ ಮಲ್ಪೆಯಿಂದ, ಬೇರೆ ಬೇರೆ ಬಂದರುಗಳಿಂದ ಇಲ್ಲಿ ಮೀನು ಬರ್ತದೆ. ಇಲ್ಲಿ ಹೆಚ್ಚಿನವರು ಕಾರ್ವಿ ಸಮುದಾಯದ ಮಹಿಳೆಯರು, ತುಂಬ ಸ್ಟ್ರಾಂಗ್. ಅವರು ತಮ್ಮ ಬಿಸ್ನೆಸ್ ಇದರಲ್ಲಿ ಮೀನಿನ
ಮಾರುವ ಒಂದು ಕಲೆ ಸ್ಕಿಲ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎಲ್ಲರೂ ಮೆಜಾರಿಟಿ ಮೊಗವೀರರು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು, ಬೇರೆ ಜಾತಿಯವರು. ಆದರೆ ಕಾರ್ಯ ಸಮುದಾಯದ ಹೆಂಗಸರು ತುಂಬ ಜನ, ಮೆಜಾರಿಟಿ ಒಂದು 90% ಅಂತಲೇ ಹೇಳ್ಬೋದು. ಅವರು ಇವರು ಬಂದರಿಗೆ ಹೋಗಿ ಅಲ್ಲಿಂದ ಮೀನನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಮಾರ್ತಾರೆ. ನೋಡಿ, ವಿವಿಧ ರೀತಿಯ ಮೀನುಗಳು. ಇಲ್ಲಿ ಬರುವ ಮೀನುಗಳು ಬರೀ ಗಂಗೊಳ್ಳಿಯಿಂದ ಬರಲ್ಲ, ಕೋಡಿಯಿಂದಲೂ ಬರುತ್ತೆ, ಮಲ್ಪೆಯಿಂದಲೂ ಬರುತ್ತೆ, ಕೆಲವೊಮ್ಮೆ ಸಾಸ್ತಾನದಿಂದಲೂ ಬರುತ್ತೆ, ಬೇರೆ ಬೇರೆ ಕಡೆಯಿಂದಲೂ ಬರುತ್ತದೆ ಅಲ್ಲ. ಇದು ಕುಂದಾಪುರದ ಹೊಸ ಮೀನು ಮಾರ್ಕೆಟ್. ಇದು ಇಲ್ಲಿ ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಾವು ಈಗ ಬಂದಿದ್ದೀವಿ ಹೈವೇ ಮೇಲೆ, ಕುಂದಾಪುರದ ಹೈವೇ ನಂಬರ್ 66. ಇದು ನಮ್ಮ ಬ್ರಿಡ್ಜ್ ಮತ್ತು ಸಂಗಮ ಹತ್ರ ಅಂತ ಹೇಳ್ಬೋದು. ಇಲ್ಲಿ ನಾರ್ಮಲಿ ಈ ಒಂದು ಇದರಲ್ಲಿ ಸ್ಟಾಲಲ್ಲಿ ನಾನು ನಾರ್ಮಲಿ ಫಿಶ್ ತೊಗೊಳ್ತೀನಿ. ಕ್ಲೀನೆಲ್ಲ ಮಾಡಿಕೊಡ್ತಾರೆ ಇವರು. ಇಲ್ಲಿ ಒಂದು ನಮಗೆ ಒಳ್ಳೆ ಫ್ರೆಶ್ ಮೀನು ಸಿಗುತ್ತೆ, ಆ ನಂಬಿಕೆ ಯಾವಾಗಲೂ ಇದೆ. ಮತ್ತು ಅಲ್ಲಿ ತುಂಬ ಹೆಂಗಸರು ಮೀನನ್ನು ಇಲ್ಲಿ ನಮಗೆ ಕ್ಲೀನ್ ಮಾಡಿನೂ ಕೊಡ್ತಾರೆ. ಅಲ್ಲಿ ನೋಡಿ, ಸುಮಾರು ಹೆಂಗಸರು ಇಲ್ಲಿ ಕೂತ್ಕೊಂಡು ಮೀನನ್ನು ಅದನ್ನು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ನಮಗೆ ಗ್ರಾಹಕರಿಗೆ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಮಳೆಯೊಬ್ಬರು ಮೀನನ್ನು ಕಟ್ ಮಾಡ್ತಾಯಿದ್ದಾರೆ. ಅವರು ಇದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ತುಂಬ ಸ್ಕಿಲ್ಡ್. ಇದು ತುಂಬ ಸ್ಕಿಲ್ ವರ್ಕ್. ನಾವೆಲ್ಲ ಮಾಡಲಿಕ್ಕೆ ಹೋದರೆ ನಿಜವಾಗ್ಲೂ ಕೈಗೆ ಚುಚ್ಕೊಳ್ತೀವಿ. ಇಲ್ಲಿ ನೋಡಿ, ಇದೆಲ್ಲ ಥರ್ಮೋಕಾಲಲ್ಲಿ ಎಲ್ಲ ಶೇಖರಣೆ ಮಾಡ್ತಾರೆ, ಐಸ್ ಹಾಕಿ ಶೇಖರಣೆ ಮಾಡ್ತಾರೆ. ನಾವು ಇವತ್ತು ಹೇಳ್ದಂಗೆ ನಾನು ಮೀನುಗಾರರೊಂದಿಗೆ ಮಾತಾಡ್ತಾ ಇದ್ದೆ. ಅಲ್ಲಿ ಹೋದೆ. ಅವರು ವಾತಾವರಣದ ಸ್ವಲ್ಪ ಪ್ರಾಬ್ಲಮಿಂದ ಸಮುದ್ರದಲ್ಲಿ ವಾತಾವರಣ ಬಿರುಗಾಳಿ ಏನೋ ಅವರಿಗೆ ಮುನ್ಸೂಚನೆ ಬಂದಿದೆ. ಮುನ್ಸೂಚನೆಗಿಂತ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ. ಅವರಿಗೆಲ್ಲ ಗೊತ್ತು ಯಾವಾಗ ಸಮುದ್ರಕ್ಕೆ ಹೋಗಬೇಕು, ಹೋಗಬಾರ್ದು. ಅಲ್ಲಿನ ವಾತಾವರಣವನ್ನು ಅವರು ನಿಜವಾಗ್ಲೂ ಎಕ್ಸ್ಪರ್ಟ್. ಅವರು ವಾತಾವರಣದಲ್ಲಿ ಇದನ್ನು ಅನಲೈಸ್ ಮಾಡೋದರಲ್ಲಿ. ಸೊ ಅಲ್ಲಿ ತುಂಬ ಜನ ಮೀನುಗಾರರು ಬಲೆಯನ್ನು ರಿಪೇರಿ ಮಾಡ್ತಾಯಿದ್ರು, ಮೇಂಟೆನೆನ್ಸ್ ವರ್ಕ್ ಎಲ್ಲ ಮಾಡ್ತಾಯಿದ್ರು. ಅದು ಕಟ್ಟಾಗಿದ್ದು ಅದೆಲ್ಲ ವಾಪಸ್ ಇದು ಮಾಡ್ತಾಯಿದ್ದಾರೆ, ಅದು ಸ್ಟಿಚ್ ಮಾಡ್ತಾಯಿದ್ರು. ಸೊ ಆವಾಗ ನಾನು ಅಲ್ಲಿ ಹೋಗಿ ಮಾತಾಡಿದೆ. ಆ್ಯಕ್ಚುಲಿ ನಾನು ಒಂದು ಇಂಟರ್ವ್ಯೂವನ್ನೇ ತೊಗೊಂಡೆ ಅವ್ರ ಹತ್ರ. ಅನ್ಫಾರ್ಚುನೇಟ್ಲಿ ನಂದು ವಾಯ್ಸ್ ಅದು ಕ್ಲಾರಿಟಿ ಬಂದಿಲ್ಲ. ಅಲ್ಲಿ ಗಾಳಿಗೆ ಮತ್ತು ನಂದು ವಾಯ್ಸ್ ಪೀಸ್ ಏನಿದೆ ಅದು ಆಫ್ ಆಗಿತ್ತು. ಅದಕ್ಕೆ ವಾಯ್ಸ್ ಯಾವುದು ರೆಕಾರ್ಡ್ ಆಗಲಿಲ್ಲ. ಸೊ ನಾನು ಏನು ಮಾತಾಡಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲೇನಾಗಿದೆ, ನಾನು ಇಲ್ಲಿ ಒಬ್ಬರು ದಾಸಕಾರ್ವಿ ಅಂತೇಳಿ ಒಬ್ಬರು ನನ್ನ ಮೀನುಗಾರೊಬ್ಬರು ಸಿಕ್ಕರು. ಅವರು ಹತ್ರ ನಾನು ಕೆಲವು ಮಾಹಿತಿ ಎಲ್ಲ ಕೇಳಿದೆ. ಬಿಕಾಸ್ ಅವರಿಗೆ ಇಲ್ಲಿನ ಮೀನುಗಾರಿಕೆ ಬಗ್ಗೆ ಇನ್ ಆ್ಯಂಡ್ ಔಟ್ A to Z ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಗ್ರೌಂಡ್ ಲೆವೆಲ್ ನಮಗೆ ಮಾಹಿತಿ ಸಿಗುತ್ತೆ ಅಲ್ಲ. ಆವಾಗ ನಾನು ಅವರಿಗೆ ಕೇಳಿದಾಗ ಫಸ್ಟಿಗೆ ನನಗೆ ಅದನ್ನೇ ಕೇಳಿದೆ, ಯಾಕೆ ಇವತ್ತು ಬೋಟೆಲ್ಲ ಇಲ್ಲೇ ಇದೆ, ಮೀನೆಲ್ಲ ಬರ್ತಾಯಿಲ್ಲ ಇವತ್ತಿಗೆ. ಆವಾಗ ಅವ್ರು ಹೇಳಿದರು, ಅದೇ ವಾತಾವರಣ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವುದೇ ಬೋಟ್ ಹೋಗಲಿಲ್ಲ ಇವತ್ತು. ಮತ್ತು ಏನೋ ಒಂದು ಹಬ್ಬದ ವಿಚಾರದಲ್ಲಿ ಅದೇ ಅಂತ ಸ್ವಲ್ಪ ಅದು ರಜೆಯಲ್ಲಿದ್ದಾರೆ. ಆವಾಗ ಏನು ಮಾಡ್ತಾರೆ ಎಲ್ಲ ಮೀನುಗಾರರು, ಇಲ್ಲಿ ಎಲ್ಲ ಮೇಂಟೆನೆನ್ಸ್ ವರ್ಕ್ ಎಲ್ಲ ಮಾಡ್ತಾರೆ. ಏನಾದರೂ ಚಿಕ್ಕ ಪುಟ್ಟದ ಮೇಂಟೆನೆನ್ಸು, ರಿಪೇರಿ ವರ್ಕು, ಬೋಟ್ನಲ್ಲಿ ರಿಪೇರಿ ವರ್ಕು, ಬಲೆ ಮತ್ತು ಅದು ಮೀನು ಹಿಡಿಯೋ ಬಲೆಗಳಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದನ್ನೆಲ್ಲ ಸರಿಪಡಿಸ್ತಾ ಇರ್ತಾರೆ. ಮೀನ್ಸ್ ಬೋಟ್ ಹೋಗಲಿಲ್ಲ ಅಂದರೂ ಅವರಿಗೆ ತುಂಬ ಕೆಲಸ ಇರುತ್ತೆ. ಫಿಷರ್ಮ್ಯಾನ್ಗೆ ಅದು ಆಯಿತು, ಬೋಟಲ್ಲಿ ಹೋದ್ವಿ, ಮೀನು ಹಿಡಿದ್ವಿ, ಬಂದ್ವಿ, ಮಾರಾಟ ಮಾಡಿದ್ವಿ, ಹೋಯ್ತು ಅಂತೇನಿಲ್ಲ. ಅವರಿಗೆ ಫಿಶಿಂಗ್ ಮಾಡ್ದೆ ಅಂದರೆ ಫ್ರೀ ಟೈಮಲ್ಲಿ ಅವರಿಗೆ ತುಂಬ ಕೆಲಸ ಇರುತ್ತೆ. ಅದಕ್ಕೆಲ್ಲ ರೆಡಿ ಮಾಡಬೇಕು. ಯಾಕೆಂದರೆ ನಾಳೆ ಬೆಳಗ್ಗೆ ಮತ್ತೆ ವಾಪಸ್ ಅಥವಾ ರಾತ್ರಿ ಹೊತ್ತು ಮತ್ತೆ ವಾಪಸ್ ವಾತಾವರಣಕ್ಕೆ ಅನುಕೂಲವಾಗಿ ಅದಕ್ಕೊಂದು ಟೈಮಿಂಗ್ ಎಲ್ಲ. ವಾತಾವರಣ ಹೆಂಗಿರುತ್ತೆ ಹಂಗೆ ಹೊರಡೋದು. ರಾತ್ರಿ ನಾವು ಟೈಮ್ ನೋಡ್ತಾ ಕೂತ್ಕೊಳ್ಳೋದಿಲ್ಲ ಅವರು. ಅದೆಲ್ಲ ಹೇಳಿದ್ರು ಅವರು, ನನಗೆ ಮಾಹಿತಿ ಕೊಟ್ಟರು. ಅಂದರೆ ಸಮುದ್ರದ ಏರಿಳಿತ, ಸಮುದ್ರದ ಹವಾಗುಣ, ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಮೀನು ಯಾವಾಗ ಸಿಗುತ್ತಂತೇಳಿ. ಅದು ಅವರಿಗೆ ಗೊತ್ತು, ಎಕ್ಸ್ಪರ್ಟ್ ಇದ್ದಾರೆ ಅವರು. ಅವರಿಗೆ ದಾಸಕಾರಿ ಅವ್ರ ಹತ್ರ ಕೇಳಿದೆ ನಾನು. ಅವರು ತುಂಬ ಮಾಹಿತಿ ನೀಡಿದರು. ಕಡೆಗೆ ಇಲ್ಲಿ ಬೋಟು ಬರ್ತದೆ, ಬಂದು ಮೀನು ಮಾಲೀಕರು ಅದನ್ನೆಲ್ಲ ಖರೀದಿ ಮಾಡ್ಕೊಳ್ತಾರೆ, ಆಕ್ಷನ್ ಹಾಕ್ತಾರೆ, ಒಳ್ಳೆ ಬೆಲೆಗೆ ಮಾರಾಟ ಆಗುತ್ತೆ. ನಂತರ ಅವರು ಬೇರೆ ಬೇರೆ ಕಡೆ
ಸರಬರಾಜು ಮಾಡ್ತಾರೆ. ಅಂದರೆ ಬೇರೆ ಊರಿಗೆ, ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೂ ಕೂಡ ಹೋಗುತ್ತೆ ಕೆಲವೊಮ್ಮೆ. ಸೊ ಇಲ್ಲಿ ನಾವು ಮೀನು ಮಾರ್ಕೆಟಿಗೆ ಹೋಗಿದ್ವಿ, ಅಲ್ಲಿನ ಮಹಿಳೆಯರಿದ್ರು, ಆ ಮಹಿಳೆಯರು ಕೂಡ ಇಲ್ಲಿ ಬರ್ತಾರೆ, ಕಡೆಗೆ ಅವರು ಕೂಡ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಹಾಗೆಯೇ ದಾಸಕರ ಹತ್ರ ನಾನು ಮತ್ತೊಪ್ಪಸ್ ಕೇಳಿದೆ, ಇಲ್ಲಿ ನಿಮಗೆ ಇಲ್ಲಿರೋ ಪ್ರಾಬ್ಲಮ್ ಏನಾದರೂ ಇದೆಯಾ ಇಲ್ಲಿ ನಿಮಗೆ ಮೀನುಗಾರಿಕೆ? ಹೌದು, ಅವ್ರು ಹೇಳಿದ್ದಾರೆ, ಈಗ ಕೆರೋಸಿನ್, ಅದಕ್ಕೆ ಫ್ಯೂಯಲ್ ಏನಿದೆ ಅದರದ್ದು ರೇಟು ತುಂಬ ಆಗಿದೆ, ಅದು ಕಡಿಮೆ ಆಗಬೇಕು. ಯಾಕಂದರೆ ಅವರಿಗೆ ಬರೀ ಫ್ಯೂಯಲಲ್ಲೇ ಅವರಿಗೆ ವೆಚ್ಚ ಜಾಸ್ತಿ ಆದರೆ ಅವರಿಗೆ ಏನು ಲಾಭ ಸಿಗುವುದಿಲ್ಲ. ಅದೊಂದು ಗೌರ್ಮೆಂಟ್ ಅವರ ಹತ್ರ ಅವರು ವಿನಂತಿ ಮಾಡಲಿಕ್ಕೆ ಹೇಳಿದರು. ಅದು ಒಂದು ಪ್ರಾಬ್ಲಮ್ ಇದೆ. ಮತ್ತು ಅವರಿಗೆ ಜೀವ ರಕ್ಷಣೆಗೆ ಅಥವಾ ಅವರಿಗೆ ಜೀವ ವಿಮೆ, ಲೈಫ್ ಇನ್ಶೂರೆನ್ಸು ಕೂಡ ಗೌರ್ಮೆಂಟ್ನವರು ಕೊಡಬೇಕು. ಎಲ್ಲ ಸೌಲಭ್ಯಗಳು ಪುಸ್ತಕದಲ್ಲಿ ಇವೆ ಅಥವಾ ಎಲ್ಲೋ ರೆಕಾರ್ಡಲ್ಲಿ ಇವೆ, ಬಟ್ ಇಂಪ್ಲಿಮೆಂಟ್ ಆಗಲ್ಲ, ಗ್ರೌಂಡಲ್ಲಿ ಸಿಗೋದಿಲ್ಲ. ಮೀನುಗಾರರಿಗೆ ಅದರದ್ದು ಸೌಲಭ್ಯಗಳು, ಸೌಕರ್ಯಗಳು ಯಾವುದು ತಲುಪುವುದಿಲ್ಲ. ಈ ಒಂದು ಅಳಲು ಈ ಮೀನುಗಾರರಲ್ಲಿದೆ, ಅಷ್ಟೊಂದು ಅವರು ಹೇಳಿದರು ನನಗೆ. ಮತ್ತು ಇಲ್ಲಿ ಡೆವಲಪ್ಮೆಂಟ್ ಮಾಡುವುದರಲ್ಲಿ ಇಲ್ಲಿನ ಸ್ಥಳೀಯ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇಲ್ಲಿ ಯಾವುದೇ ಹೆಚ್ಚು ಲೈಕ್ ಮಲ್ಪೆ ಥರ, ಆ ಮಲ್ಪೆಯಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾನು ನೋಡಲಿಲ್ಲ, ನೋಡಬೇಕು. ಬಟ್ ಇದೆಲ್ಲ ಅವರು ನ್ಯೂನತೆಗಳೆಲ್ಲ ಹೇಳ್ತಾರೆ. ಇಲ್ಲಿನ ಮೀನುಗಾರರಿಗೆ ಸಹಕರಿಸಬೇಕು, ಗೌರ್ಮೆಂಟ್ ಆಗಲಿ ಸ್ಥಳೀಯ ಪ್ರತಿನಿಧಿಗಳು ಕೂಡ ಸಹಕರಿಸಬೇಕಾಗಿ ಅಂತ ಕೇಳ್ತಾಯಿದ್ರು. ಸೊ ಫ್ರೆಂಡ್ಸ್, ತುಂಬ ಒಳ್ಳೆಯ ಒಂದು ವಿಸಿಟ್ ಆಯಿತು. ಗಂಗೊಳ್ಳಿ ಬಂದರು, ಮಾರುಕಟ್ಟೆ, ಮೀನುಗಾರಿಕೆಯ ಬಗ್ಗೆ ಹಲವು ವಿಷಯಗಳು ನಾವು ತಿಳಿದುಕೊಂಡ್ವಿ. ನಮಗೆ ತುಂಬ ಒಳ್ಳೆಯ ಮಾಹಿತಿಯೆಲ್ಲ ಸಿಕ್ತು. ಇದು ನಾನು ಇವತ್ತು ಕುಂದಾಪುರದ ಕಾರ್ವಿಕೇರಿಯ ರಿಂಗ್ ರೋಡಿನ ಪರಿಸರದಲ್ಲಿದ್ದೀನಿ. ಈಗ ನೀವು ನನ್ನ ಹಿಂದ್ಗಡೆ ಎಲ್ಲ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೆಲವು ಗೂಡುಗಳು ಇದ್ದಾವೆ ನೋಡಿ, ಬಲೆ ಗೂಡುಗಳು. ಇದು ಸಣ್ಣ ಸಣ್ಣ ಮರಿ ಮೀನುಗಳನ್ನು ತಂದು ಇಲ್ಲಿ ಸಾಕಾಣಿಕೆ ಮಾಡಿಬಿಟ್ಟು ಅದಕ್ಕೆ ಆಹಾರಗಳನ್ನು ಒದಗಿಸಿ ಅದನ್ನು ದೊಡ್ಡದಾದ್ಮೇಲೆ ಅದನ್ನು ಮಾರಾಟ ಮಾಡಿ, ಇದೊಂದು ಹೊಸ ಉದ್ಯೋಗದ ಆದಿಯಾಗಿದೆ, ಹೊಸ ಟೆಕ್ನಿಕ್ ಆಗಿದೆ ಅಂತ ಹೇಳ್ಬೋದು. ನ್ಯಾಚುರಲಿ ನದಿಯಲ್ಲೇ ಈ ಸ್ಪೆಷಲ್ ಮೀನುಗಳು ಬೆಳೀತವೆ. ಇಲ್ಲಿ ಸೀಬಾಸ್ ಜಾಸ್ತಿ ಪ್ರಮಾಣದಲ್ಲಿ, ಅಂದರೆ ಅದರದ್ದು ಡಿಮ್ಯಾಂಡ್ ತುಂಬ ಇದೆ, ಅದೆಲ್ಲ ಅವರು ಬೆಳೆಸಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರುತ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಾವು ಮೀನುಗಾರಿಕೆ ಬಗ್ಗೆ ಹಲವು ವಿಚಾರಗಳನ್ನೆಲ್ಲ ನೋಡಿದ್ವಿ. ಅದರದ್ದು ಅವರಿಗೆ ಆಗುತ್ತಿರುವ ಸಮಸ್ಯೆಗಳು, ಕಡೆಗೆ ಅದು ಯಾವ ಥರದಲ್ಲಿ ನಮಗೆ ಒಂದು ಸಮುದ್ರದಿಂದ ಆ ಮೀನು ಅವರನ್ನು ಹಿಡಿದು ಬಂದರಿಗೆ ಬಂದು ಬಂದರಿಂದ ರೀಸಪ್ಲೈ ಆಗಿಬಿಟ್ಟು ವಿವಿಧ ಪ್ರದೇಶಗಳಿಗೆ, ಮಾರುಕಟ್ಟೆಗಳಿಗೆ, ಹೋಟೆಲ್ಗಳಿಗೆ ಎಲ್ಲ ಸರಬರಾಜು ಆಗುತ್ತೆ. ಹಾಗೆ ಈ ಸಾಹಸಿಗಳು ಎಷ್ಟೊಂದು ಕಷ್ಟಪಟ್ಟು ಈ ಮೀನನ್ನು ಹಿಡಿತಾರೆ ಅಲ್ವೇ? ಸೊ ಇವಾಗ ಈ ಒಂದು ನಾನು ಅಧ್ಯಯನ ಪ್ರಕಾರ ನಾನು ಏನು ತಿಳಿದುಕೊಂಡಿದ್ದೀನಿ ಅಂದರೆ, ಮೀನುಗಾರಿಕೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟಕರವಾದ ಕೆಲಸ. ಮೀನುಗಾರರು ತಮ್ಮ ಜೀವದ ಹಂಗನ್ನು ತೊರೆದು ನದಿಯಲ್ಲಿ, ಸಮುದ್ರದಲ್ಲಿ, ಆಳ ಸಮುದ್ರದಲ್ಲಿ ಹೋಗಿ ಮೀನನ್ನು ಹಿಡಿದುಕೊಂಡು ಬಂದುಬಿಟ್ಟು ಅದನ್ನು ತೊಗೊಂಡು ಬರ್ತಾರೆ. ಅವರಿಗೆ ಅವರ ಸಾಹಸಮಯವಾದ ಕೆಲಸಕ್ಕೆ ತಕ್ಕ ಹಾಗೆ ಅವರದ್ದು ಉತ್ಪನ್ನ ಅಂದರೆ ಏನು? ಮೀನೇ ಅಲ್ಲ. ಆ ಮೀನಿಗೆ ನಾವು ಸರಿಯಾದ ಒಂದು ದುಡ್ಡನ್ನು ಕೊಟ್ಟು ಅದಕ್ಕೆ ನಾವು ಅವರಿಗೆ ಸಿಗುವಂಗೆ ಆಗಬೇಕು. ಮಿಡಲ್ ಮನಿಗಳಿಗೆ, ಮಾಲೀಕರಿಗೆ ಅವರು ಲಾಭ ಗಳಿಸ್ತಾರೆ, ಬಟ್ ಅವರಿಗೆ ಸಿಗುವುದು ಎಷ್ಟಂತ ಅದು ಕ್ವಶನ್ ಮಾರ್ಕೆ. ಅದೇನೇ ಇರಲಿ, ಇದೊಂದು ಡಾಕ್ಯುಮೆಂಟ್ರಿ ವಿಡಿಯೋ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಇದು ನಮ್ಮ ಕುಲಕಸುಬು ಕೂಡ, ನಾನು ಕಾರ್ವಿಯಾಗಿದ್ದು ನಮ್ಮ ಕುಲಕಸುಬು ಕೂಡ ಆಗಿತ್ತು ಒಂದು ಸಮಯದಲ್ಲಿ. ತುಂಬ ಸಂತೋಷದ ವಿಷಯ. ಧನ್ಯವಾದ. ನಾನು ಈ ಒಂದು ವಿಡಿಯೋವನ್ನು ಈಗ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.